ನಮಸ್ತೆ, ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು ನುಗ್ಗೆ ಸೊಪ್ಪು, ತುಂಬ ಹೆಲ್ತಿಯಾಗಿರೋ ನುಗ್ಗೆ ಸೊಪ್ಪು ಹಾಕ್ಕೊಂಡು ಎಗ್ ಬುಜ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಎಗ್ ಬುಜ್ಜಿನೂ ಅನ್ಬೋದು, ನುಗ್ಗೆಕಾಯಿ ಮತ್ತು ಮೊಟ್ಟೆ ಸೊಪ್ಪಿನ ಪಲ್ಯ ಅಂತಲೂ ಹೇಳ್ಬೋದು, ನೀವೇನಾದರೂ ಹೇಳ್ಕೊಬೋದು. ಆದರೆ ನಾನಿಲ್ಲಿ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮೊಟ್ಟೆದು ಪಲ್ಯ ಮಾಡ್ಕೊತಾ ಇದ್ದೀನಿ. ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಫಸ್ಟು ನುಗ್ಗೆ ಸೊಪ್ಪನ್ನ ನೀವು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಮೊಟ್ಟೆ, ಈರುಳ್ಳಿ ಇಷ್ಟನ್ನು ಫಸ್ಟಿಗೆ ನಾವು ರೆಡಿ ಮಾಡಿ ಎತ್ತಿಟ್ಕೋಬೇಕು. ನುಗ್ಗೆ ಸೊಪ್ಪನ್ನ ನೀವು ಇಲ್ಲಿ ತೊಳ್ಕೊಳಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ನುಗ್ಗೆ ಸೊಪ್ಪನ್ನ ಒದ್ರುಕೊಳ್ಬೇಕು. ಆವಾಗ ಅದರಲ್ಲಿರೋ ಗಲೀಜೆಲ್ಲ ಹೊಂಟೋಗ್ಬಿಡುತ್ತೆ. ನೀರು ಹಾಕ್ಕೊಂಡು ತೊಳ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಎಣ್ಣೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆನ ಇದು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ, ಹಸಿಮೆಣ್ಸಿನ್ಕಾಯಿನ ಫಸ್ಟ್ ಹಾಕಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಬಿಡ್ಬೇಕು. ಮೊಟ್ಟೆ ಜೊತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಸಿಮೆಣ್ಸಿನ್ಕಾಯಿ ಟೇಸ್ಟೇ ಬೇರೆ ಥರ ಇರುತ್ತೆ. ಅದಕ್ಕೆ ಫಸ್ಟು ಎಣ್ಣೆಲಿ ಹಾಕಿ ಹುರ್ಕೊಳ್ಳಿ. ಆಮೇಲೆ ನೀವು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಾನು. ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮೊಟ್ಟೆ ಈರುಳ್ಳಿ ಹುರಿತಾ ಇರ್ತೀವಲ್ಲ ನಾವು, ಅದಕ್ಕೇ ಒಂದು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಈರುಳ್ಳಿ ನಮಗೆ ಜಲ್ದಿ ಬೇಯುತ್ತೆ. ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಸೊಪ್ಪನ್ನ ಹಾಕ್ಕೊಂಡು ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು. ನಾವು ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಬಿಡೋ ನೀರೆಲ್ಲ ಸುಂಡೋಗ್ಬಿಡ್ಬೇಕು. ಫುಲ್ಲು ಪಲ್ಯ ಥರ ರೆಡಿ ಆಗಿಬಿಡ್ಬೇಕು. ಅಷ್ಟು ಮಟ್ಟಿಗೆ ನಾವಿಲ್ಲಿ ಸೊಪ್ಪನ್ನ ಹುರ್ಕೋಬೇಕಾಗುತ್ತೆ. ಸೊಪ್ಪು ಕ್ಲೀನಾಗಿ ಹುರಿದು ರೆಡಿ ಆದಮೇಲೆ ಅದಕ್ಕೆ ನಾವು ಖಾರದ ಪುಡಿನ ಮಿಕ್ಸ್ ಮಾಡ್ಕೊತಿದ್ದೀನಿ. ಅರ್ಧ ಸ್ಪೂನ್ ಇಲ್ಲಿ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಸ್ಪೂನು ಖಾರದ ಪುಡಿ ಎರಡೂ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಬರೋದು. ಈಗ ಇದನ್ನು ನಾವು ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳೋಷ್ಟು ಫ್ರೈ ಮಾಡಬೇಕು. ಆಲ್ರೆಡಿ ಫ್ರೈ ಆಗಿದೆ. ಇದಕ್ಕೆ ನಾವು 4 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀವಿ. ಒಡೆದು ಹಾಕ್ಕೊಂಡು ಇದನ್ನು ಅಷ್ಟೇ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಅದು ಗಂಟು ಆಗಬಾರ್ದು, ಪುಡಿ ಹಾಕಿ ಆಗಬೇಕು. ಪಲ್ಯ ಅಂಟ್ಕೋಬಾರ್ದು ಬಾಣಲಿಗೆ. ಹೈ ಫ್ಲೇಮ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಅಂಟ್ಕೊಳ್ಳೋದಿಲ್ಲ. ಮತ್ತು ಕೈ ಆಡಿಸ್ತಾನೆ ಇರಬೇಕು ನೀವು, ಹಾಗೆ ಬಿಡಬಾರ್ದು. ಆವಾಗ ನಿಮಗೆ ಟೇಸ್ಟಿಯಾಗಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕ್ಕೊಂಡಿರೋ ಪಲ್ಯ ರೆಡಿ ಆಗಿಬಿಡುತ್ತೆ. ನೀವು ಇದ್ರ ಜೊತೆಗೆ ಚಪಾತಿನ ಮಾಡ್ಕೋಬೋದು, ಪೂರಿ ಮಾಡ್ಕೋಬೋದು, ಇಲ್ಲ ಅನ್ನ ಸಾಂಬಾರು ಜೊತೆ ನೀವು ನೆಂಚ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಮತ್ತು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಇಷ್ಟೊತ್ತು.